ಫಾರಿನರ್ಸ್ ಆದ್ರೇನು, ಯಾರಾದ್ರೇನು. ಲಕ್ಷ್ಮಿ ಅನ್ನುವಂಥದ್ದು ಒಂದು ತತ್ವ, ವಿಶ್ವ ತತ್ವ. ಇಟ್ ಈಸ್ ಅನ್ ಎನರ್ಜಿ, ಇಟ್ ಈಸ್ ಇನ್ ಫ್ರೀಕ್ವೆನ್ಸಿ, ಇಟ್ ಈಸ್ ಅ ವೈಬ್ರೇಷನ್. ಇಟ್ ಈಸ್ ನಾಟ್ ಅ ಪರ್ಟಿಕ್ಯುಲರ್ ಪರ್ಸನ್. ಯಾರೋ ಒಂದು ವ್ಯಕ್ತಿ ಇದಕ್ಕೆ ಈ ರೀತಿ ಎಲ್ಲ ಸಾಂಗ್ಯ ಮಾಡಬೇಕು, ಪೂಜೆ ಮಾಡಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ಅದು ಒಂದು ಎನರ್ಜಿ ಅಷ್ಟೇ, ಅದು ಒಂದು ಶಕ್ತಿ. ಯಾರೆಲ್ಲ ನಾನು ಹೇಳ್ದಾಗೆ ಕ್ವಾಲಿಫಿಕೇಶನ್ ಇರುತ್ತೋ ಅಂಥವ್ರಿಗೆಲ್ಲ ದುಡ್ಡು ಬಂದ್ಬಿಡುತ್ತೆ. ಬಟ್ ಹಾಗಂತ ಹೇಳಿ ಫಾರಿನರ್ಗೆ ದುಡ್ಡು ಬಂದಿರ್ಬೋದು, ಅಷ್ಟ ಐಶ್ವರ್ಯಗಳು ಬಂದಿದ್ಯಾ? ದಟ್ಸ್ ಎ ಕ್ವೆಶ್ಚನ್ ಟು ಆಸ್ಕ್. ಸೊ ಮನಿ ಈಸ್ ಜಸ್ಟ್ ಒನ್ ಆಸ್ಪೆಕ್ಟ್. ಧನಲಕ್ಷ್ಮಿ, ನಿಮಗಿನ್ನೂ 7 ಲಕ್ಷ್ಮಿಗಳಿದಾರಲ್ವಾ? ಎಲ್ಲಾ ಲಕ್ಷ್ಮಿಗಳು ನಮ್ಮ ಭಾರತ ದೇಶ, ನಮ್ಮ ಸನಾತನ ಧರ್ಮ, ಹಿಂದೂ ತತ್ವಕ್ಕೆ ಗೊತ್ತಿರುವಂಥದ್ದು. ಕೇವಲ ಹಣ ಇದ್ರೆ ಮಾತ್ರ ಸಾಲದಪ್ಪ. ಅಷ್ಟ ಐಶ್ವರ್ಯಗಳು ಇರಬೇಕು, ಅಷ್ಟ ಲಕ್ಷ್ಮಿಗಳು ಹೊಲ್ದಿರ್ಬೇಕು. ಅದಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥದ್ದು. ಸೊ ಹೇಗೆ ಮಾಡಬೇಕು, ಹೇಗೆ ಆ ಕ್ವಾಲಿಟೀಸ್, ಆ ಕ್ವಾಲಿಫಿಕೇಶನ್ ತೆಗೆದುಕೊಳ್ಬೇಕು ಅಂತಂತೇಳಿ ನಾನು ಮುಂಬರುವ ವರ್ಕ್‌ಶಾಪ್‌ನಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರೂ ಕಲಿಯೋಣ. ಆಗ ಮಾತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೊಂದು ಅರ್ಥ ಬರುತ್ತೆ, ಅರ್ಥ ಸಿಗುತ್ತೆ.